ಸಿಗರೇಟ್ ನೆಪದಲ್ಲಿ ಅಯ್ಯೋ ಇವ್ರು ಯೂನಿಫಾರ್ಮಲ್ಲಿ ಹಾಕ್ಕೊಂಡಿರುವಂಥವ್ರು ನಿಜವಾಗಿಯೂ ಕಳ್ಳರು ಬೇರೆ, ಈ ಯೂನಿಫಾರ್ಮ್ ಹಾಕ್ಕೊಂಡಿರುವಂಥ ಕೆಲವರು ಕಳ್ಳರು ಬೇರೆ. ಭಾಳ ಬೇಸರ ಆಗುತ್ತೆ ರೀ, ನೀವೆಲ್ಲ ಇಂಥ ಯೂನಿಫಾರ್ಮ್ ಹಾಕ್ಕೊಂಡ್ಬಿಟ್ಟು ಅದನ್ನೆಲ್ಲ ಮಾಡ್ತಿರಲ್ವ, ಅದಕ್ಕೆ ನನಗೆ ಭಾಳ ಇರಿಟೇಟ್ ಆಗಿ ಹೋಗ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ನಿಷೇಧ ಹಿನ್ನೆಲೆ, ಹೌದು ಇದೆ ಸಿಗರೇಟ್ ನಿಷೇಧ. ಸಿಗರೇಟ್ ಸೇದುತ್ತಿರೋರ ಮೇಲೆ ಪೊಲೀಸರು ಗೂಂಡಾಗಿರಿ ಮಾಡ್ತಾ ಇದ್ದಾರಂತೆ. ಮೆಜೆಸ್ಟಿಕ್ನಲ್ಲಿ ಪೊಲೀಸರ ದರ್ಪದ ವಿಡಿಯೋ ಈಗ ಲಭ್ಯವಾಗಿದೆ. ಸಿಗರೇಟ್ ಖರೀದಿ ಮಾಡಿದ ಗ್ರಾಹಕರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ, ನೆಲಕ್ಕೆ ಬೀಳಿಸಿ ದರ್ಪವನ್ನು ತೋರಿದ್ದಾರೆ ಪೊಲೀಸರು. ಪೊಲೀಸರ ಕೃತ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಒಂದು ಕಡೆಗೆ ಪಾರ್ಟ್ಲಿ ಇದು ಹೌದು, ಈ ಥರ ಏನು ಮಾಡ್ತಾರೆ ಗೊತ್ತಾ, ಸಿಗರೇಟ್ ಸೇದೋರ್ಗು ಬಂಡ ಧೈರ್ಯ ಏನು ಅಂತಂದರೆ, ನಾನೇನು ರೀ ಸಿಗರೇಟ್ ಸೇದ್ಕೊಳ್ತೀನಿ ನೀವೇನು ಮಾಡೋರು ಅಂತೇಳಿ. ಸಿಗರೇಟ್ ಸೇದೋರಿಗೆ ಬಹಳ ದೊಡ್ಡ ಹಾನಿ ಇದು. ಅವ್ರು ಹೋಗ್ತಾ ಇರ್ತಾರೆ, ಅವ್ರ ಮುಂದೆನೇ ಹೊಗೆ ಬಿಟ್ಕೊಂಡು ಕೂತ್ಕೊಳ್ತಾರೆ. ಮಕ್ಕಳು ಇರ್ತಾರೆ ಅಲ್ಲೇ ಹೊಗೆ ಬಿಡ್ತಾರೆ, ಹೆಣ್ಮಕ್ಳು ಹೋಗ್ತಿರ್ತಾರೆ ಅವ್ರ ಮುಂದೆನೇ ಸಿಗರೇಟ್ ಸೇದ್ಕೊಂಡು ಹೋಗೋದು. ಬಟ್ ಪೊಲೀಸರು ಹೇಳೋ ರೀತಿಯಲ್ಲಿ ಹಾಕಿ ದರ್ಪ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ದರ್ಪ ಎಲ್ಲ ಮಾಡಬೇಡಿ. ನೋಡಿ, ಸಿಗರೇಟ್ ಸೇದೋಕ್ಕೆ ಒಂದು ಜಾಗಗಳಿದಾವೆ, ಒಂದು ಜಾಗದಲ್ಲಿ ಹೋಗಿ ಸೇದಬೇಕು ಅಂತೇಳಿ. ಆಮೇಲೆ ಇವೆಲ್ಲ ಏನಾಗ್ಬಿಟ್ಟಿದೆ, ಕೆಲವು ಕಡೆಗಳಲ್ಲೆಲ್ಲ ವಸೂಲಿಗಳಾಗ್ಬಿಟ್ಟಿದೆ. ಅವನ ಹತ್ರ ಇಸ್ಕೋ ಅಡ್ಜಸ್ಟ್ಮೆಂಟ್ ಮಾಡ್ಕೊ ಹೋಗ್ತಾ ಇದೆ. ನಿಜವಾಗಿಯೂ ನೀವು ಸ್ಟ್ರಿಕ್ಟ್ ಆಗಿಬಿಟ್ರೆ, ಸ್ಮೋಕಿಂಗ್ ಝೋನ್ ಅಂತ ಕೆಲವು ಕಡೆಗಳಲ್ಲಿ ಮಾಡಿಟ್ಬಿಟ್ರೆ ಜನ ಹೋಗಿ ಅಲ್ಲೇ ಸೇದಬೇಕು, ಬೇರೆ ಕಡೆಗೆ ಸೇದು ಹಾಗಿಲ್ಲ. ಎಂಥ ಡಿಸ್ಟರ್ಬೆನ್ಸ್ ಗೊತ್ತಾ, ನಾವೇ ಅನುಭವಿಸಿದ್ದೀವಿ. ರೋಡಲ್ಲಿ ಹೋಗ್ಬೇಕಾದ್ರೆ ಅವನು ಯಾವನಿಗೂ ಸಿಗರೇಟ್ ಸೇದೋ ಚಟ ಅಂತೆ, ಅವನು ಹೋಗೇ ಬಿಡ್ತಾನೆ, ನಾವು ಕುಡಿಬೇಕಂತೆ. ಅದು ಇದು ಯಾವನಿಗಿರಬೇಕು ಕರ್ಮ. ಪೊಲೀಸರು ಮಾಡಿದ್ದೀರಾ ಕರೆಕ್ಟಾಗಿ, ಬಟ್ ಹೊಡೆಯೋದೆಲ್ಲ ಮಾಡಬೇಡಿ. ನನ್ನ ಸಹೋದ್ಯೋಗಿ ಈಗ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಈಗ ನಾವೇ ಹೇಳ್ತೀವಿ ಎಷ್ಟೋ ಸಲ, ಯಾವನ್ರಿ ಇವರು ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದಬಾರದು, ಅದನ್ನು ಸೇದಬಾರದು, ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂತ ನಾವೆಷ್ಟೋ ಸಲ ಹೇಳ್ತೀವಿ. ಆದರೆ ಇಲ್ಲಿ ಪೊಲೀಸರು ಒಂದು ಸ್ವಲ್ಪ ವರ್ತನೆ ಹೆವಿ ಇರಬೇಕು. ಇದೆ ಇಲ್ಲಿ ಕಾಣಿಸ್ತಾ ಇದೆ, ಯಾಕಂದ್ರೆ ಕೊರಳು ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಹೋಗುವಂಥದ್ದು ಇಟ್ಸ್ ನಾಟ್ ಗುಡ್ ಅದು. ಬಟ್ ಈ ಥರ ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇದುವಂಥದ್ದಕ್ಕೂ ಕೂಡ ಒಂದಿಷ್ಟು ರಿಸ್ಟ್ರಿಕ್ಷನ್ ಇದೆ. ಅದಕ್ಕೆ ಯಾವ ರೀತಿಯಾಗಿ ಸೇದೋ ಹಾಗಿಲ್ಲ. ಅಂಥವ್ರಿಗೆ ಏನು ಮಾಡಬೇಕಾಗಿದ್ದಾಗ ಪೊಲೀಸರು, ಹೌದಪ್ಪ ಬಾ ಹಿಂಗೆಲ್ಲ ಮಾಡಬೇಡ ಅಂಥೇಳಿ ಇದನ್ನು ಆರತಿ ಹಿಡಿದ್ಬಿಟ್ಟು ಹೇಳಬೇಕಾ ಇನ್ಮೇಲೆ ಅವ್ರಿಗೆ? ಅರುಣ್, ಖಂಡಿತ. ಈಗ ಹೊಸದಾಗಿ ಸರ್ಕಾರ ಒಂದು ರೂಲ್ಸ್ನ 1,000 ರೂಪಾಯಿ ದಂಡನ ವಿಧಿಸಿರುವಂಥದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇವನೆ ಮಾಡೋದಾಗಿರ್ಬೋದು ಅಥವಾ ಗುಟ್ಕಾಗಳನ್ನು ಹಾಕೊಂಡು ಉಗಿಯೋದಾಗಿರ್ಬೋದು, ಈ ಥರ ಮಾಡಿದಾಗ 1,000 ರೂಪಾಯಿನ ದಂಡ ಸ್ಪಾಟಲ್ಲಿ ವಿಧಿಸುವುದಕ್ಕೆ ಸರ್ಕಾರ ರಾಜ್ಯಪತ್ರನ ಹೊರಡಿಸಿದೆ. ಇದು ಹೊರಡಿಸಿದ ನಂತರದಲ್ಲಿ ಈಗ ಪೊಲೀಸ್ ಇಲಾಖೆಯವರು, ಪೊಲೀಸ್ ಸಿಬ್ಬಂದಿಗಳು ಎಲ್ಲೆಲ್ಲಿ ಸ್ಮೋಕಿಂಗ್ ಅಥವಾ ಬೇಕರಿಗಳಿರುತ್ತೆ ಅಥವಾ ಜನಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಮೋಕ್ ಮಾಡ್ತಾರೆ ಅಂಥ ಜಾಗಗಳಲ್ಲಿ ರೈಡ್ ಮಾಡ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಜೊತೆಗೆ ಮಾತಿನ ವಾಗ್ವಾದ ಆಗೋದು ಸಹಜವಾಗಿ ಆಗ್ತಿದೆ. ಆದರೆ ಪೊಲೀಸರ ವರ್ತನೆ ಬಗ್ಗೆ ಈಗ ಆಕ್ಷೇಪಣೆ ಬರ್ತಿರುವಂಥದ್ದು. ಗೂಂಡಾಗಿರಿ ಮಾಡ್ತಿದ್ದಾರೆ, ಕಪ್ಪಾಳ ಕೊಡಿಯುವಂಥದ್ದು, ಬೀಳಿಸುವಂಥದ್ದು ಮಾಡೋ ಬದಲು ಅವರನ್ನು ಕರ್ಕೊಂಡು ಹೋಗ್ಬಿಟ್ಟು ಕಾನೂನಾತ್ಮಕ ಕ್ರಮ ಏನಿದೆ, 1,000 ರೂಪಾಯಿ ಫೈನ್ ಹಾಕಬೇಕು, ಇಲ್ಲಾಂದರೆ ಅವರನ್ನು ಸ್ಟೇಷನ್ಗೆ ಕರ್ಕೊಂಡೋಗಿ ಸ್ಟೇಷನಲ್ಲಿ ಒಂದು ಕೇಸ್ನ ಬುಕ್ ಮಾಡಬೇಕಾಗತ್ತೆ, ಆ ಪ್ರೊಸೀಜರ್ನ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ಇವರು ಈ ರೀತಿ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಹಲ್ಲೆ ಮಾಡುವಂಥದ್ದು, ಗೂಂಡಾ ವರ್ತನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಸಾರ್ವಜನಿಕರು ಕೇಳ್ತಿರುವಂಥದ್ದು. ಸರ್ಕಾರ ಹೊರಡಿಸಿರುವ ಆದೇಶ ಸಾರ್ವಜನಿಕ ಹಿತಾಸಕ್ತಿಯಿಂದ ತುಂಬ ಒಳ್ಳೆಯದು. ಯಾಕಂದರೆ ಎಲ್ಲಂದರಲ್ಲಿ ಸ್ಮೋಕ್ ಮಾಡುವಂಥದ್ದು, ಹೊಗೆ ಬಿಡೋದು, ಇದು ಬೇರೆಯವ್ರಿಗೂ ತೊಂದರೆ ಆಗ್ತಿದೆ. ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಈ ರೀತಿಯ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ವಿಶ್ವ ತಂಬಾಕು ದಿನ ದಿವಸ ಈ ಆದೇಶನ ಹೊರಡಿಸಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಸಾರ್ವಜನಿಕರ ಜೊತೆಗೆ ಈ ರೀತಿ ವರ್ತನೆ ಮಾಡ್ತಿರುವಂಥದ್ದು. ಎಲ್ಲೋ ಪೊಲೀಸರು 1,000 ರೂಪಾಯಿ ಫೈನ್ ಕಟ್ಟಕ್ಕಾಗದೇ ಇರೋರ ಹತ್ರ ದುಡ್ಡು ಇಸ್ಕೊತಿದ್ದಾರೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಅದಕ್ಕೆ ಈ ಘಟನೆ ಏನು CCTVಯಲ್ಲಿ ಇದು ಮೆಜೆಸ್ಟಿಕ್ ಬಳಿ ಆಗಿರುವಂಥದ್ದು, CCTVಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಇಬ್ಬರು ಪೇದೆಗಳು ಬಂದು ಸಿಗರೇಟ್ ಸೇತಿರೋರ ಮೇಲೆ ಅವಾಚ್ಯ ಶಬ್ದನ ನಿಂದಿಸಿ ಹಲ್ಲೆ ಮಾಡಿರುವ ಪ್ರಯತ್ನ ಮಾಡ್ತಾರೆ, ಕತ್ತಿನ ಪಟ್ಟೆ ಹಿಡ್ಕೋತಾರೆ, ಕಪಾಳ ಮೋಕ್ಷ ಮಾಡಿರುವಂಥದ್ದು. ಇದಕ್ಕೆ ಈಗ ಸಾಕಷ್ಟು ಆಕ್ಷೇಪಣೆ ಬರ್ತಿರುವಂಥದ್ದು. ಅರುಣ್, ಬರಬಾರದು ಇದಕ್ಕೆ ಆಕ್ಷೇಪಣೆ. ಆ್ಯಕ್ಚುಲಿ ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಆಕ್ಷೇಪಣೆ ಬರಬಾರದು, ಬುದ್ಧಿ ಕಲಿಬೇಕು. ಸಿಗರೇಟ್ ಸೇದಕ್ಕೆ ಅವನಿಗೆ ತಲೆ ಇರುತ್ತೆ ಅಂದಮೇಲೆ ಎಲ್ಲಿ ಸೇದಬೇಕು ಅನ್ನೋಂಥ ಯೋಗ್ಯತೆಯೂ ಇರಬೇಕು, ಅವನಿಗೆ ಜ್ಞಾನನೂ ಇರಬೇಕು. ಎಲ್ಲಿ ಸೇದ್ತಾ ಇದ್ದೀನಿ ನಾನು, ಯಾರಿಗೆ ಹಾನಿ ಆಗುತ್ತೆ ಅಂಥೇಳಿ ಆ ಕನಿಷ್ಠ ಜ್ಞಾನ ಇಲ್ಲದೆ ಇರುವಂಥವ್ರಿಗೆ ಇನ್ನೇಂಗ್ರಿ ಬುದ್ಧಿ ಹೇಳಬೇಕು.